ಮಕ್ಕಳನ್ನು ನೋಡಿ ಇಬ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಗ್ಗೆದು ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು. ಇದಕ್ಕೆ ನಾವು ದೊಡ್ಕ ಅಂತ ಹೇಳೋದು. ತುಳುವಿನಲ್ಲಿ ಕಲ್ತಪ್ಪ ಕೂಡ ಹೇಳ್ತಾರೆ. ತುಂಬ ಟೇಸ್ಟ್ ಉಂಟು ಮಾತ್ರ. ಮತ್ತು ಇದಕ್ಕೆ ನಿಮಗೆ ಪದಾರ್ಥ ಅದೆಲ್ಲ ಏನು ಅಗತ್ಯ ಇರೋದಿಲ್ಲ, ಖಾಲಿ ಬಾಯಿಗೆ ತಿನ್ಬೋದು. ಬಟ್ ನನಗೆ ಮಾತ್ರ ಈ ತಿಂಡಿ ಮಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ. ಹಸ್ಬೆಂಡೇ ಮಾಡೋದು ಇದನ್ನು. ಇದರ ರೆಸಿಪಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತದೆ. ಓಕೆ. ನೋಡಿ ಫ್ರೆಂಡ್ಸ್, ಇವರು ನನಗೆ ಎದುರು ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ನಿಮ್ಮ ಸೀಟ್ ಅಲ್ಲ, ಇದು ನನ್ನ ಸೀಟ್. ಮೇನ್ ಯಜಮಾನ್ರು ಮತ್ತೆ ಯಜಮಾನ್ ನೀವೆಲ್ಲ ಹಿಂದೆ ಮಕ್ಕಳು ಎದುರು ಸಹ ಕುತ್ಕೊಳ್ಬೋದು, ಎಂತ ಆಗುದಿಲ್ಲ. ಅಲ್ಲ ಅಲ್ಲಡಿ ಹೋಮ್ ಮಿನಿಸ್ಟ್ರಿ, ಎದುರು ಹೋಮ್ ಮಿನಿಸ್ಟ್ರಿ. ಬಾಯ್ ಬಾ, ಇಲ್ಲಿಗೆ ಬಾಯ್, ಕೂತ್ಕೋ ಬಾ. ಅವಳು ತುಂಬಾನೇ ಹೇಳಿದ್ರು, ಅವಳಿಗೆ ಮಾತಾಡ್ತಾರೆ. ಬಾಯ್ ಬಾಯ್ ಬಾಯ್. ಖಂಡಿತ ಆಯ್ತು, ಹೋಗಿ ನೋಡು, ಹೋಗಿ ಹೋಗಿ. ನೋಡಿ, ಇವಳು ವಾಚ್ಮ್ಯಾನ್. ನಮ್ಮದಿಬ್ಬರ್ದು ಯಾವಾಗಲೂ ಸಿಗಲ್ಲ. ನೀನು ಒಳಗೆ ಕುತ್ಕೊಳ್ಬೇಕು, ನಾನು ಒಳಗೆ ಕುತ್ಕೊಳ್ಬೇಕು. ಹಾಯ್ ಫ್ರೆಂಡ್, ನಾವೀಗ ಸ್ವಲ್ಪ ಪರ್ಚೇಸಿಂಗಿಗೆ ಹೊರಟಿದ್ದೀವಿ. ಎಂತ ಗೊತ್ತಿಲ್ಲ, ಏನಾದರೂ ಬೇಕಾಗ್ತದಲ್ಲ, ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಕೂಡ ಉಂಟು. ನಮಗೆ ಕೂಡ ಸ್ವಲ್ಪ ಪರ್ಚೇಸ್ ಉಂಟು, ಹಾಗೆಲ್ಲ ಹೊರಟದು. ಆಮೇಲೆ ಮತ್ತೆ ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು, ನಾವು ಟೆಂಪಲ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಅದನ್ನು ತೋರಿಸ್ತೇನೆ. ನನ್ನ ಮಕ್ಕಳನ್ನು ನೋಡಿ ಇಬ್ಬರು. ಈಗ ಸಂಜೆ ಆಯ್ತಲ್ಲ, ಹಾಗೆ ಸೂರ್ಯ ನಮಗೆ ಹೊಡಿತಾ ಉಂಟು. ಈಗ ಅದು ಯಾವಾಗಲೂ ಹಾಗೆ, ನಮಗೆ ಕ್ಯಾಮರಾ ನಾವೆಲ್ಲ ಸೆಟ್ ಮಾಡಿ ರೆಡಿಯಾಗಿರುವಾಗ ಸೂರ್ಯ ಬಂದು ನಮಗೆ ಬಂದು ಇದು ಮಾಡ್ತಾರೆ, ಫೋಕಸ್ ಕೊಡ್ತಾ ಇರ್ತದೆ. ಇಲ್ಲಿ ಒಂದು ದೇವಸ್ಥಾನ ಸಿಕ್ಕಿತು, ಹಾಗೆ ಕೈ ಮುಗ್ದೆ. ಮತ್ತು ಎಂತ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೇಲಿ ಒಂದು ನಾಯಿ ಮರಿ ಇತ್ತಲ್ಲ, ಆ ನಾಯಿ ಮರಿಯನ್ನು ತುಂಬ ಪ್ರೀತಿ ಮಾಡ್ತಿರ್ತೀವಿ ನಾವು. ಅದಕ್ಕೆ ಏನೋ ಕಣ್ಣು ದೃಷ್ಟಿ ಬಿತ್ತೇನ ಯಾರ್ದು, ತುಂಬ ಮುದ್ದು ಮುದ್ದಿತ್ತು. ಗಂಡು ನಾಯಿ ಮರಿ ಅದು. ಟಾಮಿಗೆ ಕೂಡ ತುಂಬ, ನಮ್ಮ ದೊಡ್ಡ ನಾಯಿ ಜರ್ಮನ್ ಶೆಫರ್ಡ್ ಉಂಟಲ್ಲ, ಟಾಮಿ ಹೇಳ್ತಿದ್ದೆ ನಾನು, ಅದಕ್ಕೆ ಕೂಡ ತುಂಬ ಉಪದ್ರ ಕೊಡ್ತಾ ಇತ್ತು. ನಮ್ಮ ಬೆಕ್ಕನ್ನು ಕೂಡ ಓಡಿಸ್ತಿತ್ತು ಅದು. ಆದರೂ ಕೂಡ ನಾವು ಅದನ್ನು, ನಮಗೆ ಮನಸ್ಸು ಬರಲಿಲ್ಲ. ಎಲ್ಲರೂ ಹೇಳಿದರು, ಬಂದ ನಾಯಿ ಮರಿಯನ್ನು ಸಾಕಬೇಡಿ, ಕೊಡಿ, ವಾಪಸ್ ಕೊಡಿ ಅಂತ ನೇಬರ್ಸ್ ಎಲ್ಲ ನಮಗೆ ಹೇಳಿದರು. ಆದರೂ ಕೂಡ ನಮಗೆ ಮನಸ್ಸು ಬರಲಿಲ್ಲ ಬೇಡ ಅಂತೇಳಿ. ನಾವು ಅದನ್ನು ತುಂಬ ಮುದ್ದಿನಿಂದ ಪ್ರೀತಿಸಿದೆವು. ಹಾಗೆ ಗೇಟ್ ಹತ್ರ ಆಟ ಆಡ್ತಾ ಇತ್ತು. ಅದನ್ನು ಯಾರು ಅದನ್ನು ಎಸ್ಕೇಪ್ ಮಾಡಿದಾರ ಅಂತೇಳಿ ಗೊತ್ತಿಲ್ಲ. ಅದು ಎಸ್ಕೇಪ್ ಆದದ ಅಲ್ಲ, ಬೇರೆ ಯಾರ ಅದನ್ನು ಕೊಂಡೋದದ ಚಂದ ಉಂಟು ಹೇಳಿ, ಏನಂತ ಗೊತ್ತಾಗ್ತಿಲ್ಲ. ಅದು ತುಂಬ ಚಂದ ಇತ್ತು, ಮುದ್ದಾಗಿ ಚಂದ ಇತ್ತು. ಆದ್ರೆ ಸಹ ನೋಡಿ, ಏನಂತ ಗೊತ್ತಿಲ್ಲ, ಎಂತ ಅಂತ ಹೇಳುದು, ನಾವು ಸಹ ನೋಡ್ಲಿಲ್ಲಲ್ಲ ಕಣ್ಣಾರೆ ಹಾಗೆ. ಆದ್ರೆ ಹೋಯ್ತಲ್ಲ, ಪರವಾಗಿಲ್ಲ, ಬೇಜಾರೇನಾಗ್ಲಿಲ್ಲ ನಮ್ಗೆ ಅದರಲ್ಲಿ. ಅಂದ್ರೆ ಎಲ್ಲರೂ ಹೇಳಿದ್ರು, ಅಲ್ಲ ರೀ, ಸಾಕಬಾರ್ದಂತೇಳಿ, ಸಾಕಬೇಡಿ, ಬಂದ ನಾಯಿ ಮರಿಯನ್ನೆಲ್ಲ ಸಾಕಬಾರ್ದಂತ ನಮಗೆ ತುಂಬ ಹೇಳಿದ್ರು, ನೇಬರ್ಸ್ ಎಲ್ಲ ಹೇಳಿದ್ರು ನಮಗೆ. ಆದರೂ ಕೂಡ ನಾವು ಕೇಳಲಿಲ್ಲ, ಇರಲಿ ಎಂತ ಮಾಡೋದು, ಅದಕ್ಕೆ ನಮ್ಮ ಮೇಲೆ ಪ್ರೀತಿ ಬಂತು. ಮತ್ತೆ ಫುಡ್ ಬೇಕಲ್ಲ ಅದಕ್ಕೆ ಸಹ ತಿನ್ಲಿಕ್ಕೆ, ನಾವು ಫುಡ್ ಕೊಡ್ತಿದ್ದೆವು. ನನ್ನ ಹಸ್ಬೆಂಡ್ ಕೂಡ ಹಾಗೆ, ನಮ್ಮ ನಾಯಿ ಹಾಕಿದಲ್ಲ ಅದು ತಿಂತಿತ್ತು, ನಮ್ಮ ನಾಯಿ ಬಿಡ್ತಿತ್ತು ಅದಕ್ಕೆ ತಿನ್ನುವಂತ. ಅವನ ಪಾಪ ಏನು ತಿಂತ ಇಲ್ಲ ಆಯ್ತು. ಅವನು ಕೂಡ ಟಾಮಿ, ಅವನಿಗೆ ಹಾಕಿದನು, ಬಟ್ಟಲಿಗೆ ಹಾಕಿದನು, ಅವನ
ಅದಕ್ಕೆ ಕೊಡ್ತಿದ್ದ. ಅದೇ ಒಳ್ಳೆ ಫ್ರೆಂಡ್ ಆಗಿದ್ರು ತುಂಬಾ. ಆದ್ರೆ ಎಂತ ಮಾಡುದು ಹೇಳಿ, ನಮ್ಗೆ ಕೂಡ ಬೇಜಾರಾಗ್ತದೆ, ಎಂತ ಮಾಡ್ಲಿಕ್ಕೆ ಆಗ್ತದೆ. ಅದು ಎಸ್ಕೇಪ್ ಆದದ, ಬೇರೆಯವರಾದ ನಾವು ಕಿಡ್ನಾಪ್ ಮಾಡಿದ್ರ. ತುಂಬಾ ಕ್ಯೂಟ್ ಇತ್ತು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕಂತೇಳಿ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಬಟ್ ಎಂತ ಮಾಡುದು, ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಎಂತ ಮಾಡುದು, ಹೋಯ್ತಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ. ಅದಕ್ಕೆ ನಾವು ಜಾಸ್ತಿ ಯಾರನ್ನು ಪ್ರೀತಿಸಬಾರ್ದ ಅಂತ ಅಲ್ಲ, ಭೂಮಿ ಮೇಲೆ ಕಳೆದು ಹೋಗುವಾಗ ತುಂಬಾ ಬೇಜಾರಾಗ್ತದೆ. ನಿಮ್ಗೆ ಕೂಡ ಹೀಗೆ ಅನುಭವ ಆಗಿರ್ಬಹುದು. ಮಕ್ಳಿಗೆ ಏನಾದ್ರು ಮಾತಾಡ್ಲಿಕ್ಕೆ ಉಂಟಾ? ನಾಡ್ದೊಂದು ಎಕ್ಸಾಮ್ ಉಂಟು ಅವಳಿಗೆ, ಅದಾದ್ಮೇಲೆ ಫೈನಲ್ ಎಕ್ಸಾಮ್ ಮುಗೀತು. ಅವಳ 7th ಕ್ಲಾಸ್ ಮುಗ್ದಾಯಿತು. 7th ಮುಕ್ತಾಯ, 8th ಸ್ಟ್ಯಾಂಡರ್ಡ್. ಇನ್ನು ಹೈಸ್ಕೂಲಿಗೆ ಪಾದಾರ್ಪಣೆ. ನಮ್ಮ ರಾಜರಾಜೇಶ್ವರಿ ದೇವಿ ದೇವಸ್ಥಾನ ಬಂತು, ಅಲ್ಲಿ ಕೈ ಮುಗ್ತೇವೆ. ಇಲ್ಲಿ ಬಂದಿದ್ದೇವೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೇನಲ್ಲ. ಹಾಗೆ ತುಂಬಾ ಖುಷಿ ಆಗ್ತದೆ ದೇವಸ್ಥಾನಕ್ಕೆ ಹೋಗುದಂತ ಹೇಳಿದ್ರೆ. ನಮ್ಗೆ ತುಂಬಾ ಖುಷಿ, ಮನಸ್ಸಿಗೆ ಸಹ ಒಂದು ತುಂಬಾ ನೆಮ್ಮದಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಏನಂತ ಗೊತ್ತಿಲ್ಲ, ನಿಮ್ಗೂ ಕೂಡ ಹಾಗೆ ಆಗಿರ್ಬೋದು. ರಜೆಗೆ ಎಂತ ಮಾಡ್ತೀನಿ ನೀನು? ರೀಲ್ಸ್ ಅಲ್ಲ, ಬ್ಲಾಗ್. ಎಂತೆಲ್ಲ ಮಾಡ್ತಿ? ಕುಕಿಂಗ್ ಎಲ್ಲ ಮಾಡ್ತಾಳಂತೆ, ಎಲ್ಲ ಪ್ಲಾನ್ ಹಾಕಿಟ್ಟಿದ್ದಾಳೆ. ದಿವಸಕ್ಕೆ ಒಂದೊಂದ ಅವಳು ಕುಕಿಂಗ್ ಎಕ್ಸ್ಪರ್ಟ್. ನೀನು ಮಾಡಿದ್ಯಾ? ಹೌದು, ಜ್ಯೂಸ್ ಸಿಕ್ಕಿದ್ದು ಅದಲ್ಲ, ಮತ್ತೆ ನಾನು ಮಾಡ್ತೇನೆ ಈ ಸತಿ. ಎಂತ ಇದು ಎಂತ ಶೆಫ್ ಇಲ್ಲಿದು ಫಾರಿನ್ ಫುಡ್ ಎಲ್ಲ ಟೇಸ್ಟ್ ಇಲ್ಲ ಮತ್ತೆ ಮಾಡ್ತಾಳೆ. ಚೈನೀಸ್ ಫುಡ್ ಅಲ್ಲ, ನಿನ್ನೆ ಮಾಡಿದ್ಲು ಒಂದು ಎಂತದೊಂದು ಮ್ಯಾಗಿ ಬಾರಿ ಒಳ್ಳೇದು ಮಾಡಿದಾಳೆ ಪಾಪ. ಅದು ನಾನು ಅವಳನ್ನು ಹೊಗಳೋದಲ್ಲ, ನಾನು ಈ ವಿಡಿಯೋದಲ್ಲಿ ಹೇಳುದು. ನಾನು ಮೇಲೆ ಸ್ವಲ್ಪ ವಾಕಿಂಗ್ ಮಾಡ್ಲಿಕ್ಕೆ ಹೋಗಿದ್ದೆ, ನನ್ನ ಹತ್ರ ಚೊರೆ ಮಾಡಿದ್ಲು ತುಂಬಾ. ಮಮ್ಮಿ ಮ್ಯಾಗಿ ಮಾಡ್ಬೇಕಾ, ಪ್ಲೇನ್ ಮಾಡ್ತೇನೆ ಅಂತ. ನಾನು ಹೇಳಿ ಅದಕ್ಕೆ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡು, ಮತ್ತೆ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕು ಅಂತ ಹೇಳಿದೆ. ಸ್ವಲ್ಪ ಇಂತ ನೀರುಳ್ಳಿ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕು, ಅದು ಹಾಕಿ ಮಾಡು ಅಂತ ಹೇಳಿದೆ. ನಾನು ಮೇಲೆ ವಾಕಿಂಗ್ ಮಾಡ್ಲಿಕ್ಕೆ ಹೋಗಿದ್ದೆ, ಮಾಡಿದ್ಲು ಮಾತ್ರ. ಒಳ್ಳೇದಾಗಿದೆ, ಒಳ್ಳೆ ಮಾಡಿದಾಳೆ, ತೊಂದರೆ ಇಲ್ಲ. ಮಕ್ಕಳಿಗೆ ನೋಡಿ, ಹೀಗೆ ಬೇಸಿಕ್ ಎಲ್ಲ ಗೊತ್ತಿರ್ಬೇಕು. ಅವರಿಗೆ ಒಂದು ಜೋರು ಹಸಿವಾಗುವಾಗ ಅಲ್ಲ ಮ್ಯಾಗಿ ಮಾಡಿ ಅಂತ ಹೇಳುದಲ್ಲ ನಾನು, ಬೇರೆ ಫುಡ್ ಕೂಡ ಬೇಸಿಕ್ ಅವರಿಗೆ ಮಕ್ಕಳಿಗೆ ಗೊತ್ತಿರ್ಬೇಕು, ಹಾಗೆ ಮಾಡಿ ತಿನ್ಬೇಕು ಅಲ್ಲ. ಆಗ ಅವರಿಗೆ ಮತ್ತೆ ಅನ್ನ ಮಾಡುದು ಹೇಗೆ ಅಂತ ಗೊತ್ತಿದ್ರೆ ನೋಡಿ, ಅವಳು ಕೇಳಿತಾಳೆ ಹೇಳಿದ್ದು, ಟೊಮೆಟೊ ಸಾರು ಮತ್ತೆ ಅನ್ನ ಮಾಡುದು ಹೇಗೆ ಅಂತ ಗೊತ್ತಿದ್ರೆ ಸಾಕು ಅಂತ. ಅದೆಲ್ಲ ಬೇಸಿಕ್. ಹಾಗೆ ಒಂದು ಮಾಡಿ ತಿನ್ಬೋದು. ಹೋದಾಗ ಸಹ ನಾವೇ ಮಾಡಿ ತಿನ್ಬೋದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಂತ ಇರುದಿಲ್ಲ. ಹೌದು. ಹಾಗೆ ನಾ ಹೋಗಿ ಬರುವೆನು, ನನ್ನ ಕಳಿಸಿಕೊಡುವೆಯಾ, ಇನ್ನೇನು ಕೇಳೆನು ಎಂದು ನಗುತ್ತಲಿರುವೆಯಾ, ಮಣ್ಣಲ್ಲೂ ಜೊತೆಗಿರುವ ನನ್ನ ಕನಸು ಮಣ್ಣಾಗಿ ಹೋಗುತ್ತಿದೆ, ನನ್ನ ಕ್ಷಮಿಸು.
ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಪಕ್ಕದಲ್ಲಿರೋ ಒಂದು ಅಂಗಡಿಗೆ ಬಂದು ದೇವರಿಗೆ ದೀಪದ ಎಣ್ಣೆ ತಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಪೂರ್ವದಲ್ಲಿ ಉಜ್ಜಯಿನಿ ಎಂಬ ದೇಶದಲ್ಲಿ ವಿಕ್ರಮನೆಂಬ ರಾಜನಿದ್ದರು. ಅವರು ಭಟ್ಟಿಯ ಮೊದಲಾದ ಮಂತ್ರಿಗಳಿದ್ದರು. ಕದ್ರಿ ಮಂಜುನಾಥ ದೇವಸ್ಥಾನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿದೆ. ನಮ್ಮೆಲ್ಲರ ಶ್ರದ್ಧಾ ಭಕ್ತಿಯ ತಾಣ. ಧರ್ಮಸ್ಥಳದಲ್ಲಿ ಕಾಣಸಿಗುವ ಶಿವಲಿಂಗವು ಮೊದಲು ನೆಲೆಸಿದ್ದು ಇದೇ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ. ಇಲ್ಲಿನ ವಿಶೇಷತೆ ಏನೆಂದರೆ ಕೆರೆಗಳು ಮೇಲೆ ಇದ್ದು ದೇವಸ್ಥಾನ ಕೆಳಗೆ ಇರುತ್ತದೆ. ಈ ದೇವಾಲಯದ ಹಿಂಭಾಗದಲ್ಲಿ ಗೋಮುಖದಿಂದ ನಿರಂತರವಾಗಿ ತೀರ್ಥವು ಹರಿದು ಬರುತ್ತದೆ. ಅದು ಕಾಶಿ ಕ್ಷೇತ್ರದ ಗಂಗಾ ನದಿ ತೀರ್ಥವೆಂದು ಹೇಳಲಾಗುತ್ತದೆ. ಈ ನೀರು ಹರಿದು ಬಂದು 9 ಪವಿತ್ರ ಹೊಂಡಗಳಲ್ಲಿ ಶೇಖರಣೆ ಆಗುತ್ತದೆ. ಕಾಶಿಯಿಂದ ಬಂದ ತೀರ್ಥವನ್ನು ತೆಗೆದುಕೊಂಡು ಅಲ್ಲಿ ಮೇಲ್ಭಾಗದಲ್ಲಿರುವ ಚಂದ್ರಮೌಳೇಶ್ವರ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಮಂಜುನಾಥ ದರ್ಶನವನ್ನು ಮಾಡುವ ವಾಡಿಕೆ ಇಲ್ಲಿದೆ. ಫ್ರೆಂಡ್ಸ್, ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಎಂದು ಬಯಸುತ್ತೇನೆ. ಹಾಗೂ ವ್ಯೂವರ್ಸಿಗೆ ಕೂಡ ಅಷ್ಟೇ, ನಾನು ದೇವರು ಒಳ್ಳೆಯದು ಮಾಡಲಿ ಎಂದು ಬಯಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಲೈಕ್ ಮಾಡಿ. ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.